ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡ ನಗರದಲ್ಲಿಂದು ಮುಸ್ಲಿಂ ಸಮಾಜದವರಿಂದ ಬೃಹತ್ ಪ್ರತಿಭಟನೆ. ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡರಾದ ಶ್ರೀ ಇಸ್ಮಾಯಿಲ್ ತಾಂಬಡ್ಗರ್ ಅವರಿಗೆ ವಿಧಾನ ಪರಿಷತ್ MLC ಟಿಕೆಟ್ ಕೊಡುವುದಾಗಿ ನಿನ್ನೆಯವರೆಗೆ ಆಶ್ವಾಸನೆ ನೀಡಿ ಏಕಾಏಕಿ ಬಿಲ್ಕಿಸ್ ಬಾನು ಅವರಿಗೆ ಟಿಕೆಟ್ ನೀಡಿ ಕಿತ್ತೂರು ಕರ್ನಾಟಕದ ಮುಸ್ಲಿಂ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷವು ದ್ರೋಹ ಮಾಡಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಮುಖಂಡರ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಒಂದು ವೇಳೆ ಇಸ್ಮಾಯಿಲ್ ತಾಂಬಡ್ಕರ್ ಅವರಿಗೆ ಅನ್ಯಾಯವಾಗಿದ್ದರೆ ಪಾಲಿಕೆ ಸದಸ್ಯರು ರಾಜೀನಾಮೆ ನೀಡುವ ಎಚ್ಚರಿಕೆಯನ್ನು ನೀಡಿದರು. ನಂತರ ಶಾಸಕ ವಿನಯ್ ಕುಲಕರ್ಣಿ ಅವರ ಮನೆಗೆ ಮುತ್ತಿಗೆ ಹಾಕಲಾಯಿತು. ಸಂದರ್ಭದಲ್ಲಿ ಅಂಜುಮನ್ ಸಂಸ್ಥೆಯ ಉಪಾಧ್ಯಕ್ಷ ಬಶೀರ್ ಅಹಮದ್ ಜಾಗೀರ್ದಾರ್, ಕಾರ್ಯದರ್ಶಿ ಸೈಯದ್ ಸರ್ಗಿರೋ, ಜಂಟಿ ಕಾರ್ಯದರ್ಶಿ ಶಫೀಕ್ ಕಳ್ಳಿಮನಿ, ಖಜಾಂಚಿ ರಫೀಕ್ ಶಿರಹಟ್ಟಿ, ಸಂಸ್ಥೆಯ ಸದಸ್ಯರು ಮಹಾನಗರ ಪಾಲಿಕೆ ಸದಸ್ಯರಾದ ಮೈನುದ್ದೀನ್ ನದಾಫ್, ಅಜಗರ್ ಅಲಿ ಮುಲ್ಲಾ, ಮಂಜು ಗುಟುಗುರಿ, ಮುರಳಿ, ವೀರೇಶ್, ಬಸವರಾಜ್ ಕಿತ್ತೂರ್, ತುಳಸಾ ಪೂಜಾರ್, ಯಾಸಿನ್ ಹಾವೇರಿಪೇಟ್, ನಿಜಾಮ್ ರಾಹಿ, ಹನೀಫ್ ಮುನ್ವಳ್ಳಿ, ರಫೀಕ್ ಬಿಸ್ತಿ, ರಿಯಾಜ್ ಹಾವೇರಿಪೇಟ್, ನಜೀರ್ ಬಳವಟ್ಟಿ, ಗೌಸ್ ಮಕಾಂದಾರ್, ಸಲೀಂ ಸಿಂಗನ್ಮುಲ್ಲಾ, ಸಮಾಜದ ಮುಖಂಡರು ಹಾಗೂ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಕಿತ್ತೂರು ಕರ್ನಾಟಕ ನ್ಯಾಯ ಮಾಡಿದ ಕಾಂಗ್ರೆಸ್ ಪಕ್ಷಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಕಿತ್ತೂರು ಕರ್ನಾಟಕದ ಅನ್ಯಾಯ ಮಾಡಿದ ಕಾಂಗ್ರೆಸ್ ಪದಾಧಿಕಾರಿಗಳಿಗೆ ಇವತ್ತಿನ ದಿವಸ ಇವತ್ತು ಇಲ್ಲಿ ಎಲ್ಲ ಕೂಡದಂತ ಜನಸಾಗರ ನಿನ್ನೆ ಏನು MLC ಕಾಂಗ್ರೆಸ್ ಅಭ್ಯರ್ಥಿಯ ಪಟ್ಟಿ ಫೈನಲ್ ಆಗುವ ಹಂತದವರೆಗೂ ನಮ್ಮ ಅಧ್ಯಕ್ಷರಾದಂಥ ಇಸ್ಮಾಯಿಲ್ ತಾಂಬಡ್ಗರ್ ಅವರ ಹೆಸರು ಸೂಚಿಸಿದ್ದರು. ಕೊನೆಯ ಹಂತದಲ್ಲಿ ಮೂಗಿಗೆ ತುಪ್ಪ ಹಚ್ಚಿ ಜನರನ್ನು ಬೇಸರತ್ತ ಮಾಡುತ್ತಾ ಕಾಂಗ್ರೆಸ್ದವರು ನಿನ್ನೆ ಏಕಾಏಕಿಯಾಗಿ ನಮ್ಮ ಅಧ್ಯಕ್ಷರ ಹೆಸರನ್ನು ಕಿತ್ತಾಕಿದ್ದಾರೆ. ಯಾವ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷಕ್ಕಾಗಿ ಹಗಲಿ ರಾತ್ರಿ ದುಡಿದಂತಹ ಇಸ್ಮಾಯಿಲ್ ತಾಂಬಡ್ಗರ್ ಅವರು ಕಾಂಗ್ರೆಸ್ ಪಕ್ಷಕ್ಕಾಗಿ ಜನಾರ್ದನವನ್ನು ಕೂಡಿಸಿ ಈ ಧಾರವಾಡ ಜಿಲ್ಲೆಯಲ್ಲಿ ಈ ಬಿಜೆಪಿಯ ಒಂದು ಗಡವಾಗಿದೆ. ಅಂತ ಗಡದಲ್ಲಿ ಕಾಂಗ್ರೆಸ್ಸಿನ ಒಂದು ಬೇರನ್ನು ನೆಟ್ಟಿಸಿ ಕಾಂಗ್ರೆಸ್ ಅನ್ನು ಬೆಳೆಸಿ ಉಳಿಸಿದವರು ಇಸ್ಮಾಯಿಲ್ ತಾಂಬಡ್ಗರ್ ಅವರು. ಅಂತವರಿಗೆ ಇಲ್ಲಿ ಅನ್ಯಾಯ ಮಾಡಿದ್ದಾರೆ. ನಾನು ಇವತ್ತು ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇದನ್ನು ಬಯಸ್ತೀನಿ. ಇಲ್ಲಿ ಧಾರವಾಡ ಡಿಸ್ಟಿಕ್ನಲ್ಲಿ ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ನಡೆದಿದೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯದಲ್ಲಿ ಕೆಲಸ ಮಾಡುವವರಿಗೆ ಗುರುತಿಸಿಕೊಡ್ತಿಲ್ಲ. ಇಸ್ಮಾಯಿಲ್ ತಾಂಬಡ್ಗರ್ ಅಂತಹ ಇಂಥ ನಿಯತ್ತಿನ ಕಾರ್ಯಕರ್ತನಿಗೆ ಇವತ್ತು ಆದಂತ ಅನ್ಯಾಯವನ್ನು ನಾವು ಇಡೀ ಮುಸ್ಲಿಂ ಸಮಾಜ ಅಲ್ಲ, ನಾವು ಧಾರವಾಡ ಡಿಸ್ಟಿಕ್ಕಿನ ಸಮಸ್ತ ಬಾಂಧವರು ಇದನ್ನು ಖಂಡಿಸ್ತೇವೆ. ಇನ್ನು ಮುಂಬರುವ ದಿನದಲ್ಲಿ ನಾವು ಇದಕ್ಕೆ ಉಗ್ರ ಹೋರಾಟವನ್ನು ಮಾಡುತ್ತೇವೆ. ನಿಮ್ಮ ಮನದಲ್ಲಿ ಬಂದಂತಹ ಮನಮಾನಿಯನ್ನು ನಾವು ಇನ್ನು ಮುಂದೆ ಸಹಿಸಿಕೊಳ್ಳಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ನೀವು ಮಾಡುವಂತ ಕುತಂತ್ರಿಗೆ ನಾವು ಇದಕ್ಕೆ ಪರೋತ್ತರವಾಗಿ ಉತ್ತರವನ್ನು ಕೊಡುತ್ತೇವೆ ಅಂತ ಹೇಳಿ ಇವತ್ತು ನಾ ಈ ಮಾಧ್ಯಮದ ಮೂಲಕ ನಾನು ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ನಾನು ಮೊಹಮ್ಮದ್ ಇರ್ಫಾನ್ ತಾಡ್ಪತ್ರಿ. ನಮಸ್ಕಾರ. ನಮ್ಮ ನಾಯಕರಾದಂತ ಇಸ್ಮಾಯಿಲ್ ತಾಂಬಡ್ಕರ್ ಅವರಿಗೆ ಇವತ್ತಿನ ದಿವಸ ನಮಗೆ ತುಂಬಾ ಅನ್ಯಾಯ ಆಗಿದೆ. ಯಾಕಂದ್ರೆ ಇಸ್ಮಾಯಿಲ್ ತಾಂಬಡ್ಕರ್ ಅವರಿಗೆ ಅನ್ಯಾಯ ಆಗೈತೆ ಅಂದ್ರೆ ಅದು ಸಮಸ್ತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಅನ್ಯಾಯ ಆಗೈತೆ ಅಂತ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ನಾವು ಮುಂಬರುವಂತ ದಿನಗಳೇ, ಯಾಕಂದ್ರೆ ಇವತ್ತು ಇಲೆಕ್ಷನ್ ಐತಿ, ಸಾಮೂಹಿಕವಾಗಿ ನಾವು ಕೂಡಿ ಇವತ್ತು ಸ್ಟ್ರೈಕ್ ಮಾಡತ್ತೀವಿ. ಮುಂಬರುವಂತ ದಿನಗಳಲ್ಲಿ ಇಸ್ಮಾಯಿಲ್ ತಾಂಬಡ್ಕರ್ ಅವರಿಗೆ ಅನ್ಯಾಯ ಆಗಿದ್ದನ್ನು ಸರಿಪಡಿಸದೆ ಹೋದ್ರೆ ನಾವು ಕಾರ್ಪೊರೇಟರು ಹಾಗೂ ಪದಾಧಿಕಾರಿಗಳು ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಡಕ್ ನಾವು ಬಯಸ್ತೇವೆ ಅಂತ ಹೇಳಿ ಹೇಳಕ್ ಬಯಸ್ತೇನೆ. ಮಂಜುನಾಥ್ ಪಡ್ಕೂರಿ ಅಂತೇಳಿ ಈ ಭಾಗದ ಯುವ ನಾಯಕರಾದ ಇಸ್ಮಾಯಿಲ್ ತಾಂಬಡ್ಕರ್ ಅವರು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವಲ್ಲಿ ಅವರು ಅತಿ ಶ್ರಮವಾಗಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು ದಿನ ಅವರು ಶ್ರಮಪಟ್ಟು ದುಡಿದಾರ. ಒಬ್ಬ ಸತ್ಯ ಮತ್ತು ಪ್ರಾಮಾಣಿಕ ನಾಯಕ. ನಾವು ಕಂಡಷ್ಟು ದಿನಗಳನ್ನು ನೋಡಿದ್ರೆ ಅವರು ಬಹಳ ಪ್ರಾಮಾಣಿಕವಾಗಿ ಈ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದುಡಿದಾರ. ಕೊನೆ ಪಟ್ಟಿಯಲ್ಲಿ ಅವರು ನಿನ್ನೆ ಮೊನ್ನೆ ನೋಡಿದ್ರೆ ಅವರ ಹೆಸರು ಐತಿ. ನಾವು ಖಂಡಿತವಾಗ್ಲೂ ಅವರೇ MLC ಆಗ್ತಾರ ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ. ಆದ್ರೆ
ಕಾಂಗ್ರೆಸ್ ಪಕ್ಷ ಅವರನ್ನ ಕಾಂಗ್ರೆಸ್ ಪಕ್ಷ ಕಟ್ಟುವಲ್ಲಿ ಅವರು ಬಹಳ ಒಂದು ಶ್ರಮ ಪಟ್ಟಾರ. ಅದಕ್ಕೆ ಅವರನ್ನ ಈ ಉತ್ತರ ಕರ್ನಾಟಕ ಮತ್ತು ಈ ಕಿತ್ತೂರು ಕರ್ನಾಟಕದವ್ರನ್ನ MLC ಮಾಡಬೇಕಾಗಿತ್ತು. ಅದು ಯಾಕೋ ಏನು ಗೊತ್ತಿಲ್ಲ. ಅದನ್ನ ಎಲ್ಲರೂ ಈಗ ಏನ್ ಮಾಡ್ಬೇಕಂತಂದ್ರೆ ಅವ್ರಿಗೆ ಅವರ ಪರವಾಗಿ ನಾವು ಈಗ ಏನಾದ್ರೂ ಈ ಬರುವ ಒಂದಿನ 2 ದಿನ ಈಗ ಮುಂಚೆ ಮಾಡ್ಬೇಕಾಗಿತ್ತು. ಅದನ್ನ ಏನಾದ್ರು ಮಾಡಿದ್ರೆ ನಾವೆಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಪೊರೇಟರ್ಗಳು ನಮ್ಮ ಬಡತರವ್ರು ಹೇಳ್ದಂಗೆ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು ಈ ಮಾಧ್ಯಮದ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ನಿನ್ನೆ ದಿವಸ ಏನು ನಮ್ಮ ನಾಯಕರಾದಂತ ಶ್ರೀಯುತ ಇಸ್ಮಾಲ್ ತಮಟ್ಕರ್ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಅಂತ ಹೇಳಿ 3 ಗಂಟೆವರೆಗೂ ಲಿಸ್ಟ್ ನಲ್ಲಿ ಎಲ್ಲ ತಮ್ಮ ಮೀಡಿಯಾ ಮಾಧ್ಯಮಗಳಲ್ಲಿ ಎಲ್ಲ ಟಿವಿಗಳಲ್ಲಿ ಅವ್ರ ಹೆಸರು ಓಡ್ತಾ ಇತ್ತು. 3 ಗಂಟೆ ನಂತರ ನಮಗೆ ಬಿಲ್ಕಿಸ್ ಬಾನು ಅಂತ ಹೇಳಿ ನಾವು ಎಲ್ಲ ಮುಸ್ಲಿಂ ಮುಖಂಡರನ್ನು ಗೊತ್ತಿಡ್ತೀವಿ. ಬಿಲ್ಕಿಸ್ ಅನ್ನೋದು ಗೊತ್ತಿಲ್ಲ. ಹೆಣ್ಮಗಳ ನಮ್ಮ ಇಸ್ಮಾಲ್ ತಮಟ್ಕರ್ ಅವ್ರನ್ನ ಆ ಪಟ್ಟಿಯಿಂದ ಕೈ ಬಿಡುತ್ತೆ. ನಮಗೆ ಕಾಂಗ್ರೆಸ್ ತುಂಬಾ ನೋವಾಗಿದೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಧಾರವಾಡ ಜಿಲ್ಲೆಯ ಕಾಂಗ್ರೆಸ್ ನಾಯಕರಿಗೆ ಇಲೆಕ್ಷನ್ 2008 ನಿಮ್ದು ಸ್ಥಾಪಿಸ್ಕೋಬೇಕಂದ್ರೆ ಇಸ್ಮಾಲ್ ತಮಟ್ಕರ್ ಅವರು MLC ಆಗ್ಲೇಬೇಕು. ಇಲ್ಲ ಅಂದ್ರೆ ಏನು ಧಾರವಾಡ ನಾವೇನು 74 ಅವ್ರಿಗೂ ನಾವು ಮುಂದಿನ ದಿನದಾಗ ಬುದ್ಧಿ ಕಲಿಸ್ತೇವೆ. ತಮಟ್ಕರ್ ಅವ್ರನ್ನ ಎಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಂತೀವಿ. ನಮಸ್ಕಾರ. ಏನು ಇಸ್ಮಾಲ್ ತಮಟ್ಕರ್ ಅವರಿಗೆ ಕೈಯಲ್ಲಿ ತಾಟ್ ಕೊಟ್ಟು ಏನು ವಾಪಸ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದವ್ರಿಗೆ ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು 108 ಮಾತು ಮಾತಾಡಲ್ಲ. ಅಕಸ್ಮಾತಾಗಿ ಈ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಅನ್ಯಾಯ ಆಗ್ತಾ ಇದ್ರೆ ನಾವು ಒಂದು ಪ್ರಶ್ನೆ ಮಾತ್ರ ಎಲ್ಲರ ಎದುರುಗಡೆ ಎತ್ತಿದಾಗ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಮ್ಯಾಗ ಪ್ರತ್ಯೇಕ ರಾಜ್ಯ ನಮಗೂ ಬೇಕಂತ ಕುಂದ್ರುವಂತ ದಿನಮಾನಗಳು ಬರ್ತಾವ. ಅಕಸ್ಮಾತ್ ಇದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದವ್ರು ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ತಾ ಇದ್ರೆ ನಮಗೆ ಪ್ರತ್ಯೇಕ ರಾಜ್ಯವನ್ನು ಮಾಡಿಕೊಡ್ರಿ ಅನ್ನುವಂಥ ಕೂಗು ನಮ್ಮಲ್ಲಿಂದ ಇವತ್ತಿಂದ ಶುರು. ಯಾಕಂದ್ರೆ ಯಾವಾಗ ನೋಡ್ರಿ ಉತ್ತರ ಕರ್ನಾಟಕ ಜನರಿಗೆ ತಗೊಂಡು ಕೆಲಸ ಮಾಡ್ಕೋತಾರೆ. ತಮ್ಮ ಕೆಲಸಗಳು ಆದ ನಂತರ ಅವ್ರಿಗೆ ಕುತ್ತಿಗೆಗೆ ಕೈ ಹಚ್ಚಿ ತುಕ್ಕುವಂತ ಕೆಲಸ ಮಾಡ್ತಾ ಇದಾರಲ್ಲ, ಇದು ಅನ್ಯಾಯ. ಇಸ್ಮಾಲ್ ತಮಟ್ಕರ್ ಅವರಿಗೆ ಇದಕ್ಕೆ ಸ್ಥಾನಮಾನ ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಬರುವಂತ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಈ ಸರಿಯಾಗಿ ಅಕಸ್ಮಾತಾಗಿ ಇಲ್ಲದೆ ಇರುವಂತ ಕ್ಯಾಂಡಿಡೇಟ್ನ ಆರಿಸಿ ನಾವು ಕಳಿಸೋ ಶಕ್ತಿ ನಾವು ಧಾರವಾಡ ಜನರು ಇಡ್ತೇವೆ ಅಂದ್ರೆ ಪ್ರತ್ಯೇಕ ರಾಜ್ಯ ತಗೊಳಕ್ ನಾವು ಈ ಧೈರ್ಯ ನೀಡ್ತೇವೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ನನ್ನ ಹೆಸರು ದಿವಾನ್ ಬಳ್ಳಾರಿ ಅಂತ, ಧಾರವಾಡ. ನಮ್ಮ ನಾಯಕರಾದಂಥ ಮೈನಾರಿಟಿ ಸಮಾಜದ ಅತ್ಯಂತ ಪ್ರಭಾವಿ ನಾಯಕ, ಈ ಧಾರವಾಡ ಜಿಲ್ಲೆ ಅಲ್ಲದೆ ಉತ್ತರ ಕರ್ನಾಟಕ ರಾಜ್ಯದಲ್ಲಿ ಇಸ್ಮಾಯಿಲ್ ತಮಟ್ಕರ್ ಯಾರಂತ ಗೊತ್ತಿರುವಂಥ ವ್ಯಕ್ತಿತ್ವವನ್ನು ಹೊಂದಿದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡ. ಇವತ್ತು ಅವರು ಅಂಜುಮನ್ ಸಂಸ್ಥೆಯಲ್ಲಿ ಅವಿರೋಧವಾಗಿ ಆರಿಸಿ ಬಂದರು. ಅದರ ಜೊತೆಗೆ ಅವರಿಗೆ ಗುರುತಿಸಿ ಇದೇ ಪಕ್ಷ ಪ್ರಧಾನ ಕಾರ್ಯದರ್ಶಿ ಅಂತೇಳಿ ಮಾಡಿದರು. ಮತ್ತು ಈಗ MLC ಆಗೋ ಸಂದರ್ಭದಲ್ಲಿ ಅವ್ರನ್ನ ಪರಿಗಣನೆಗೆ ತೆಗಿಲ್ಲದ ಅವ್ರೇನು ತೊಗೊಂಡಿಲ್ಲಲ್ಲ, ಅದು ನಮಗೆ ಭಾಳ ಈ ಧಾರವಾಡ ಜಿಲ್ಲೆಯ ಜನತೆಗೆ ಭಾಳ ನೋವು ಉಂಟಾಗಿದೆ. ಅದಕ್ಕೆ ದಯಮಾಡಿ ಇವತ್ತೇನು ಕಾಂಗ್ರೆಸ್ ಪಕ್ಷ ಮುಖಂಡರಿದ್ದಾರೆ, ನಮ್ಮ ಮುಖ್ಯಮಂತ್ರಿಗಳು ಇರ್ಬೋದು, ನಮ್ಮ ಉಪಮುಖ್ಯಮಂತ್ರಿ ಇರ್ಬೋದು, ಇವರು ವಿಶೇಷವಾಗಿ ಮೈನಾರಿಟಿ ಮುಖಂಡರುಗಳನ್ನು, ಅದರಾಗ ಯುವಕರಿದ್ದಾರೆ ಇಸ್ಮಾಯಿಲ್ ತಮಟ್ಕರ್ ಅವರು, ಅವ್ರಿಗೆ ಇಲ್ಲಿ ಗುರುತಿಸಿ ಕೊಟ್ಟಿದ್ದಾರೆ. ಇಲ್ಲಿ ನಮಗೊಂದು ದೊಡ್ಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಬಲ ಬರ್ತಿತ್ತು. ಆದರೆ ಇವತ್ತು ಅವರು ಯಾವ ಒಂದು ಶಕ್ತಿಗಳು ನಮ್ಮ ಇಸ್ಮಾಯಿಲ್ ತಮಟ್ಕರ್ ಅವ್ರನ್ನ ಹಿನ್ನಡೆ ಮಾಡೋ ಗೊತ್ತಿಲ್ಲ. ಆದರೆ ಇವತ್ತು ಇಸ್ಮಾಯಿಲ್ ತಮಟ್ಕರ್ ಬರೋ ದಿನಮಾನದಲ್ಲಿ ಅವ್ರು 100ಕ್ಕೆ 100 ಎಲ್ಲಿ ನಿಂತರೂ ಪಕ್ಷೇತರ ಗೆದ್ದು ಬರುವಂಥ ಶಕ್ತಿಗಳಂಥ ವ್ಯಕ್ತಿ ಇಸ್ಮಾಯಿಲ್ ತಮಟ್ಕರ್ ಅದಾರ. ಆದರೆ ಅವ್ರನ್ನ ಹಗುರವಾಗಿ ಯಾರು ತಿಳ್ಕೊತಾರೆ, ಪಕ್ಷ ತಿಳ್ಕೊಬಾರ್ದು. ಇವತ್ತು ಓಡಾಡುವಂಥ ವ್ಯಕ್ತಿ, ಸುಮ್ಮನೆ ಬಿಡಪ್ಪ ಎಲ್ಲರ ಪೋಸ್ಟರ್ಗೆ ಬ್ಯಾನರ್ಗೆ ಇರುವಂಥ ವ್ಯಕ್ತಿ ಅಲ್ಲ. ಇವತ್ತು ಒಂದು ಕೂಗು ಹೊಡೆದ್ರೆ 1000 ಮಂದಿ ಕೂರಿಸುವಂಥ ಒಂದು ಬಲಿಷ್ಠ ತಯಾರಿ ಬರ್ತಾರೆ ಪಡೆಯನ್ನು ಟಿಕೆಟ್ ತಪ್ಪಿದ್ದು ನನಗೆ ವೈಯಕ್ತಿಕವಾಗಿ ಭಾಳ ಉಂಟಾಗಿದೆ. ಅವ್ರು ಬರೋ ದಿನಮಾನದಾಗ ಏನಾದರೂ ಇನ್ನೂ ಹಲವಾರು ನಮಗೆ ಇವು ದೊಡ್ಡ ಉನ್ನತ ಹುದ್ದೆದವು, ಅವರಿಗೆ ಸರ್ಕಾರದ ವತಿಯಿಂದ ಮತ್ತೊಮ್ಮೆ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಮನವಿ ಮಾಡ್ತೀನಿ. ಅವರಿಗೆ ಬರೋ ದಿನಮಾನದಲ್ಲಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಲೇಬೇಕಂತೇಳಿ ಆಗ್ರಹ ಮಾಡ್ತೀನಿ. ನಿಮ್ಮ ಹೆಸರೇನ್ರಿ? ಬಸವರಾಜ್ ಕಿತ್ತೂರ್. धारवाड़ जिला का MLC का कल 3:30 बजे तक नाम था. 3:30 बजे के बाद 4 बजे जो नाम चेंज करते हैं, अभी हमें सब कारपोरेटर से मिल को अब पक्ष को राजीनामा देना कर बोल को डिसाइड करा. हमारे सब कारपोरेटर मंजू गुड़करी है, सुता पुजारी है, बाद में हमारा नवनगर का कारपोरेटर है, सब शंभू डालमनी है, सब जन मिल को पक्ष को हमें पक्ष कुछ राजीनामा देना करें की कर बोले तो हमारा एक लीडर को, एक हमारा एक मिनाटी के एक लीडर को, एक MLC तुम्हें करना नहीं देते. धारवाड़ हुबली को एक भी दे रहे नहीं. 15-20 साल हुआ
20-25 साल हुआ। जब लास्ट टाइम जैसे इंडियन साहब को बाद में इंडियन साहब को जैसे उसके बाद से अभी तक एक भी नहीं पूरी तरह उसके बारे में सब जान हमें कांग्रेस पक्ष को इतना मेहनत करते हैं। अब हमारी मेहनत को हमारे लीडर को हमने एक ये नहीं देकर बोलते मैं सब जान राजीनामा देता है। मेरा नाम असगर अली मुल्ला। ನಮ್ಮ MLC ಚುನಾವಣೆ ಬಗ್ಗೆ ನಮ್ಮ ಇಸ್ಮಾಯಿಲ್ ತಮಡ್ಗಾರ್ ಸಾಹೇಬ್ರಿಗೆ ಸತತ 2ನೇ ಸತಿ ಅನ್ಯಾಯ ಆಗತೈತಿ. ನಮ್ಮ ಪೂರ ಸಮಾಜ ಈ ಸದ್ಯ ಇದಕ್ಕೆಲ್ಲ ಎಲ್ಲರೂ ಕೂಡಿ ನಾವೆಲ್ಲ ಒಗ್ಗಟ್ಟಾಗಿ ಏನು ಕಾಂಗ್ರೆಸ್ಗೆ ಮತ ಹಾಕಿ MP ಎಲೆಕ್ಷನ್ ಆಗಲಿ MLA ಎಲೆಕ್ಷನ್ ಆಗಲಿ ಏನು ನಾವು ಗೆಲ್ಸೇವಲ್ಲ, ಇದು ನಾವು ನಿರೀಕ್ಷಣೆ ಇಟ್ಟಿರ್ಕಿಲ್ಲ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ನಿಂದ. ಇದಂದ್ರೂ ನಾವು ಖಂಡನೆ ಮಾಡ್ತೀವಿ. ನಮ್ಮ ಕಾಂಗ್ರೆಸ್ ಸಂಬಂಧ ಬಾಳಿ ಹಾಕಿ ಓಟ್ ಹಾಕ್ತೀವಲ್ಲ, ಇದಕ್ಕೆ ನಮ್ಗೆ ಇದು ಫಲ ಸಿಗೋದು ನಮ್ಗೆ ಒಪ್ಪಿಗೆ ಇಲ್ಲ. ಸಮಾಜದವ್ರು ಕೂಡ ಡಿಸಿಷನ್ ತಗೊಂಡು ಎಲ್ಲ ಪಾಲಿಕೆ ಸದಸ್ಯರು ನಮ್ಮ ತಾಯಿಯವರು ನಾವು ರಾಜೀನಾಮೆ ಕೊಡೋ ಬಗ್ಗೆ ವಿಚಾರ ಮಾಡ್ತಾ ಇದ್ದೇವೆ. ಎಲ್ಲ ನಮ್ಮ ಸಮಾಜದ ಹಿರಿಯರು ಅವರೆಲ್ಲ ಕರೆದು ಇದು ಮಾಡಿ ಗರ್ಗು